ಸಾಯಿಬಾಬಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ ನನ್ನ ಪವಾಡ ನನ್ನ ಲೈಫಲ್ಲಿ. ಮತ್ತು ಇವ್ರು ಕಂಡ್ರೆ ನನಗೆ ಆ ಥರ ಇಲ್ಲ. ಇವ್ರ ದೇವಸ್ಥಾನ ಎಲ್ಲ ನಾನು ನೋಡಿದ್ರೆ ಭಾಳ ಕೋಪ ಮಾಡ್ಕೊಂಡು ಅಯ್ಯೋ ಯಾಕಪ್ಪ ಇವನ ಹತ್ರ ಬಂದೆ ನಾನು ಅನ್ಸೋದು. ಆಯಿತಾ, ಒಂದು ಸರಿ ಒಂದು ಜೀವನದಲ್ಲಿ ನಾನು ಬನ್ನಗಡ ರೋಡಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಒಂದು ವಿಘ್ನೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಒಳಗಡೆ ಸಾಯಿಬಾಬಾ ದೇವಸ್ಥಾನ ಕಟ್ಟಿದ್ರು. ನಾನು ದರ್ಶನ ಮಾಡ್ಕೊಂಡು ಅಲ್ಲಿ ಹೋದಾಗ ಅಯ್ಯೋ ಏನಕ್ಕಪ್ಪ ಇವನ ಹತ್ರ ಬಂದೆ ಅಂದೆ. ಬಂದುಬಿಟ್ಟಿದ್ದೀನಿ ಬಿಡು ಅಂದ್ಬಿಟ್ಟು 3 ರೌಂಡ್ ಹಾಕಿ ಮಂಡಿ ಹೊಡೆದೆ. ಈ ಕೈಲಿ 3 ಹೂವು ಇದ್ದಿತ್ತು, 3 ಹೂವು ಬಿತ್ತು ಕೆಳಗಡೆ. ಆಯಿತಾ, ಆವತ್ತು ಸಾಯಂಕಾಲ ನನಗೆ ಒಂದು ಗುಡ್ ನ್ಯೂಸ್. ನಮ್ಮ ಅರವಿಂದಲ್ಲಿ ಗಿರೀಶ್ ಅಂತ ಇದ್ದರು ಮ್ಯಾನೇಜರು, ನನ್ನಲ್ಲಿ ಕರೆದು ಕೈ ತುಂಬ ಕೆಲಸ ಕೊಟ್ಟರು. ಅವತ್ತಿಂದ ಇವತ್ತವರೆಗೂ ಹಿಂದೆ ತಿರುಗಿ ನಾನು ನೋಡೇ ಇಲ್ಲ ಜೀವನದಲ್ಲಿ. ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ, ನನ್ನ ಹೆಂಡತಿಗೆ ಇವ್ರು ಕಂಡ್ರೆ ಭಾಳ ಇಷ್ಟ. ಗುರುವಾರ ನಮ್ಮ ಮನೆಯಲ್ಲಿ ಯಾವಾಗಲೂ ಅವ್ರನ್ನ ಕತೆ ಓದ್ತಾಯಿದ್ರು. ಆಯಿತಾ, ಎಷ್ಟೋ ಜನ 1000 ಜನ ಬದುಕಿಸಿದ್ದಾರೆ, 1000 ಜನ ಉಳಿಸಿದ್ದಾರೆ, ಎಲ್ಲನೂ ಮಾಡಿದ್ದಾರೆ. ಬಟ್ ನನ್ನ ಹೆಂಡತಿ ತಿರೋಗ್ಬಿಟ್ರು, ಕ್ಯಾನ್ಸರ್ ಬಂತು. ಅವನ್ನು ಉಳಿಸ್ಕೊಡ್ಬೋದಾಯ್ತು ಅವರು. ಆವತ್ತಿಂದ ಸ್ವಲ್ಪ ದಿನ ನನಗೆ ಇವ್ರು ಕಂಡ್ರೆ ದ್ವೇಷ. ಈಗ ಯಾಕೋ ಗೊತ್ತಾಗ್ತಲ್ಲ, ತಿರ್ಗಾ ಮತ್ತೆ ಅವ್ರನ್ನ ಕಂಡ್ರೆ ತುಂಬ ಆಸೆ ನನಗೆ. ಜೀವನದಲ್ಲಿ ಇಂಥ ದೈವ ಲೈಫಲ್ಲಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆಯ್ತಲ್ಲ, ನಂಬಿರೆ ಏನು ಬೇಕಾದ್ರೂ ಮಾಡ್ತಾರೆ. ಆಯಿತಾ, ಯಾವ ರೀತಿ ಬೇಕಾದ್ರೂ ಕಾಪಾಡ್ತಾರೆ. ಬಟ್ ನನ್ನ ಜೀವನದಲ್ಲಿ ಕಷ್ಟ ಅನ್ನೋದು ಕಾಣುತ್ತೆ. ಬಟ್ ಆ ಕಷ್ಟ ನನ್ನ ಕಣ್ಣಿಗೆ ಮತ್ತೆ ಹೆಂಗೆ ಹೋಗುತ್ತೋ ಹೆಂಗೆ ಬರುತ್ತೋ ನನಗೆ ಗೊತ್ತಾಗಲ್ಲ. ನನ್ನ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದೆ ಅಂತ ಸುಮ್ಮನೆ ತಲೆ ಮೇಲೆ ಕೈ ಇಟ್ಕೊಂಡು ನೆನೆಸ್ಕೊಂಡೆ ಅಂದರೆ ಸಾಯಂಕಾಲದೊಳಗೆ ಯಾರಾದರೂ ಬಂದು ರೂಪದಲ್ಲಿ ಅದು ಕ್ಲಿಯರ್ ಮಾಡಿರ್ತಾರೆ.